ಹಾಯ್ ಗೈಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ನಾವೀಗ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಕೋರ್ಸಸ್ಗೆ ಫೀಸ್ ಸ್ಟ್ರಕ್ಚರ್ ನೋಡೋಣ ಥ್ರೂ CET 2025 ಬ್ಯಾಚ್ಗೆ. ನೀವೇನಾದರೂ ಜನರಲ್ ಮೆರಿಟ್ 2A 2B 3A 3B1 ಕ್ಯಾಟಗರಿಯ ಬಿಲಾಂಗ್ ಆಗಿದ್ದು, ಇಲ್ಲಾಂದರೆ SC ST ಆ್ಯನ್ಯುವಲ್ ಇನ್ಕಮ್ ಅಬೌಟ್ 10 ಲ್ಯಾಕ್ಸ್ ಇರೋ ಇದು, ಮತ್ತು ಕ್ಯಾಟಗರಿ 1 ಅಬೌಟ್ 2.5 ಲ್ಯಾಕ್ಸ್ ಇನ್ಕಮ್ ಇರೋದು, ಈ ಕ್ಯಾಟಗರೀಸಲ್ಲಿ ಏನಾದರೂ ಸೀಟ್ ಅಲಾಟ್ ಆದರೆ, ಗೌರ್ಮೆಂಟ್ ಕಾಲೇಜಸ್ ಎಲ್ಲ ಏನಾದರೂ ಸೀಟ್ ಅಲಾಟ್ ಆದರೆ 44,200 ಇರುತ್ತೆ ಫೀಸು. ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ ಅಲ್ಲಾದರೆ 44,200 ಇರುತ್ತೆ. UVC ಅಂದರೆ ಬೆಂಗಳೂರಲ್ಲಿರುವ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಏನಾದ್ರು ಸೀಟ್ ಅಲಾಟ್ ಆದರೆ 49,600 ಇರುತ್ತೆ ಫೀಸು. PTU ಕಾನ್ಸ್ಟೆಂಟ್ ಕಾಲೇಜಸಲ್ಲಿ ಫೀಸ್ ಆದರೆ 1,02,410 ರೂಪೀಸ್ ಇರುತ್ತೆ. ಟೈಪ್ 1 ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸಲ್ಲಿ ಏನಾದರೂ ಸೀಟ್ ಅಲಾಟ್ ಆದರೆ ನಿಮಗೆ 1,12,410 ಇರುತ್ತೆ. ಟೈಪ್ 2 ಅಂದರೆ ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸಲ್ಲಿ ಏನಾದರೂ ಸೀಟ್ ಅಲಾಟ್ ಆದರೆ 1,21,610 ರೂಪೀಸ್ ಆಗಿರುತ್ತೆ. ಡೀಮ್ಡ್ ಅಥವಾ ಪ್ರೈವೇಟ್ ಯೂನಿವರ್ಸಿಟಿಸ್ ನಿಮ್ಗೆ ಏನಾದರೂ ಸೀಟ್ ಅಲಾಟ್ ಆದರೆ 1,12,410 ಆಗಿರುತ್ತೆ. SNQ ಕೋಟಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾತ್ರ ಅಪ್ಲೈ ಆಗುತ್ತೆ. ನಿಮಗೇನಾದರೂ SNQ ಕೋಟಾದಲ್ಲಿ ಸೀಟ್ ಅಲಾಟ್ ಆದರೆ ಗೌರ್ಮೆಂಟ್ ಕಾಲೇಜಸಲ್ಲಿ 21,360 ರೂಪೀಸ್ ಆಗಿರುತ್ತೆ. ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸಲ್ಲಾದರೆ 21,360 ರೂಪೀಸ್ ಆಗಿರುತ್ತೆ. UVCನಲ್ಲೂ ಅಷ್ಟೇ 21,360 ರೂಪೀಸ್ ಆಗಿರುತ್ತೆ. VTU ಕಾನ್ಸ್ಟೆಂಟ್ ಕಾಲೇಜಸಲ್ಲೂ 21,360 ಆಗಿರುತ್ತೆ. ಟೈಪ್ 1 ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸಲ್ಲಾದರೆ 31,360 ರೂಪೀಸ್ ಆಗಿರುತ್ತೆ. ಟೈಪ್ 2 ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸಲ್ಲಿ ಏನಾದರೂ ಸೀಟ್ ಅಲಾಟ್ ಆದರೆ 31,360 ರೂಪೀಸ್ ಆಗಿರುತ್ತೆ. ಡೀಮ್ಡ್ ಅಥವಾ ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ SNQ ಕೋಟಾ ಇರೋದಿಲ್ಲ. SC ಅಥವಾ ST ನಿಮ್ಗೇನಾದರೂ ಅಪ್ಲೈ ಆದರೆ ಅದರಲ್ಲಿ ನಿಮಗೆ ಕಾಲೇಜ್ ಫೀಸ್ 0 ಇರುತ್ತೆ. ನೀವೇನಾದರೂ ಕ್ಯಾಟಗರಿ 1ಗೆ ಬಿಲಾಂಗ್ ಆಗಿ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಏನಾದರೂ 2.5 ಲ್ಯಾಕ್ಸ್ಗಿಂತ ಬಿಲೋ ಇದ್ದರೆ, ಗೌರ್ಮೆಂಟ್ ಕಾಲೇಜಸಲ್ಲಿ ಏನಾದರೂ ಸೀಟ್ ಅಲಾಟ್ ಆದರೆ ನಿಮ್ಮ ಕಾಲೇಜ್ ಫೀಸು 23,590 ರೂಪೀಸ್ ಆಗಿರುತ್ತೆ. ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸಲ್ಲಿ ಏನಾದರೂ ಸೀಟ್ ಅಲಾಟ್ ಆದರೆ 23,590 ರೂಪೀಸ್ ಆಗಿರುತ್ತೆ. ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂದರೆ UVCಯಲ್ಲಿ ಏನಾದರೂ ನಿಮಗೆ ಸೀಟ್ ಅಲಾಟ್ ಆದರೆ 28,990 ರೂಪೀಸ್ ಆಗಿರುತ್ತೆ. VTU ಕಾನ್ಸ್ಟೆಂಟ್ ಕಾಲೇಜಸ್ ಅಂದರೆ ಅದರಲ್ಲಿ ಹೈಯರ್ ಫೀಸ್ ಇರೋ ಕಾಲೇಜಸ್ ಆದರೆ ನಿಮಗೆ ಸೀಟ್ ಅಲಾಟ್ ಆದರೆ 78,820 ರೂಪೀಸ್ ಆಗಿರುತ್ತೆ ಫೀಸು. ಟೈಪ್ 1 ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸಲ್ಲಿ ಸೀಟ್ ಅಲಾಟ್ ಆದರೆ 88,820 ರೂಪೀಸ್ ಆಗಿರುತ್ತೆ ಫೀಸು. ಟೈಪ್ 2 ಅಂದರೆ ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸಲ್ಲಿ ಏನಾದರೂ ಸೀಟ್ ಅಲಾಟ್ ಆದರೆ 98,020 ರೂಪೀಸ್ ಆಗಿರುತ್ತೆ ಫೀಸು. ಡೀಮ್ಡ್ ಅಥವಾ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಏನಾದರೂ ಸೀಟ್ ಅಲಾಟ್ ಆದರೆ 88,920 ರೂಪೀಸ್ ಆಗಿರುತ್ತೆ. ಇದು KCET ಫೀಸ್ ಆಗಿರುತ್ತೆ. ಇದೇ ನಿಮ್ಮ ಕಾಲೇಜ್ದು ಫೈನಲ್ ಫೀಸ್ ಆಗಿರಲ್ಲ. ಇದ್ರ ಜೊತೆಗೆ ಕಾಲೇಜಲ್ಲೂ ಸ್ವಲ್ಪ ಫೀಸ್ ಕಲೆಕ್ಟ್ ಮಾಡ್ತಾರೆ. ಇದು ನಿಮಗೆ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ 3 to 4 ಡೇಸ್ ಟೈಮ್ ಕೊಡ್ತಾರೆ. ಅದು ಬ್ಯಾಂಕಲ್ಲಿ ಚಲನ್ ಮುಖಾಂತರ ನೀವು ಪೇ ಮಾಡಬೇಕಾಗಿರುತ್ತೆ. ಆ ಚಲನ್ ಅಮೌಂಟ್ ಎಷ್ಟಂತ ನಾವು ಈಗ ನೋಡಿದ್ದು. ಇದ್ರ ಜೊತೆಗೆ ಕಾಲೇಜಲ್ಲೂ ಸ್ವಲ್ಪ ಫೀಸ್ ಕಲೆಕ್ಟ್ ಮಾಡ್ತಾರೆ. ಅದು ಪ್ರತಿಯೊಂದು ಕಾಲೇಜ್ಗೂ ಡಿಫ್ರೆಂಟಾಗಿ ಅವರು ಕಲೆಕ್ಟ್ ಮಾಡ್ತಾರೆ. ನೀವು ಅದ್ರ ಬೇಕಂದರೆ ನಿಮಗೆ ಕಾಲೇಜ್ಗೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು. ಕಾಲೇಜ್ ರಿವ್ಯೂ ಮಾಡುವಾಗ ಪ್ರತಿಯೊಂದು ಕಾಲೇಜ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಶೇರ್ ಮಾಡಿ. ನೀವು ಅದು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.